ನಾ ಕುರ್ವಿ ತಾಂಡ ಉಮೇಶ್ ಠಾಕು ರಾಠೋಡ್. ನಂದು 20 ಎಕರೆ ಭೂಮಿ ನೋಡ್ರಿ. 2 ಲಕ್ಷ 3 ಲಕ್ಷ ಲಾಗೋಡಿಗೆ ಹೋಗ್ಯದ. ಇಲ್ಲಿ ತನ ಒಂದು 20-25 ಸಲ ಗೊಬ್ಬರ ಹಾಕೀನಿ. 2-3 ಸಲ ಎಡಿ ಹೊಡೆದೀವಿ. ಈಗ ಹೊಡೆದ್ರೂ ರೋಗ ಬಿದ್ದು ಮಳೆ ಹೆಚ್ಚಿಗಾಗಿ ಈ ಬೆಳೆ ಪೂರ ಸಂಪೂರ್ಣವಾಗಿ ಎಲ್ಲ ನಾಶ ಆಗ್ಯದ. ನಾವು ಬ್ಯಾಂಕಿಗೆ ಹೋದ್ರೆ ನಮಗೆ ಸಾಲ ಕೊಡಂಗಿಲ್ಲ. ಈಗ ಎಲ್ಲಿ ಸಾಹುಕಾರ ಬಳಿ ಹೋದ್ರೆ ಭೀ ಏನದಪ್ಪ ನಿಮ್ಮ ಮಡಿ ಒಳಗೆ ಎದ್ರ ಮೇಲೆ ಕೊಡಾಮಿ ನಾವು, ಇಲ್ದ್ರ ಮನೆ ಬರ್ಕೊಡ್ರಿ, ಇಲ್ದ್ರ ಹೊಲನೇ ಬರ್ಕೊಡ್ರಿ ಅಂತ ಅವ್ರು ಹೇಳತ್ತರು. ನಾವು ಏನು ಆಧಾರ ಮೇಲೆ ಬದುಕಬೇಕು ಏನಿಲ್ರಿ ಸರ. ಹೀಗಾಗಿ ನಮ್ಮ ಸತ್ಯನಾಶ ಆಯಿತು. 3-4 ವರ್ಷ ಆಯಿತು. ಮಳೆ ಹೆಚ್ಚಿಗಾಗಿ ರೋಗ ಬಿದ್ದು ಈ ಥರ ಬೆಳೆ ಹೋದ್ಮೇಲೆ ನಾವು ಏನಾದ್ರ ಮೇಲೆ ಬದುಕಬೇಕು, ಏನು ಮಾಡಬೇಕು ಏನಿಲ್ಲ. ಇದೇ ಅದು ನೋಡ್ರಿ ನಮ್ಮ ಕಡೆ ಲಾಸ್ಟ್. ಅದರ ಮ್ಯಾಗ ಇದು ಸದಿ ತೆಗೆದು ಮಂದಿನು ದಿನ ತಿರ್ಲತ್ತಾರ್ರಿ. ಅವ್ರು ರೊಕ್ಕ ಕೊಡ್ಬೇಕಂದ್ರು ಸಾಲ ತಗೋಬೇಕಂದ್ರು ಯಾರು ಕೊಡಲಾಗ್ಯಾರ್ರಿ. ಮತ್ತು ಮಂದಿ ಅಂತೆ ಅವ್ರು ಬಂದ್ಕೇಸಿ ನಮಗೆ ಸಾಕು ಮಾಡತ್ತಾರ್ರಿ. ಎಣ್ಣಿದವ್ರಿಗೆ ಹೋಗಿ ಎಣ್ಣೆ ಕೊಡ್ಬೇಕಂದ್ರು ಎಣ್ಣಿದವ್ರನ್ನೂ ಕೊಡಲಾಗ್ಯಾರ್ರಿ. ಏನು ನಿಮ್ಮ ಹೊಲ್ದಾಗ ಮಾಲೆ ಇಲ್ಲ, ನೀವು ರೊಕ್ಕ ಏನೇನು ಕಟ್ತೀರಿ ಅಂತ ಹೇಳಿ ನಮಗೆ ಅವ್ರು ಎಣ್ಣಿದವ್ರನ್ನೂ ರೊಕ್ಕ ಕೊಡಲಾಗ್ಯಾರ್ರಿ. ಈಗ ಸದಿ ತೆಗ್ಸಿವ್ರಿ ನಾವು. ಸದಿದವರು ದಿನ ಬಂದ್ ಕೆಜಿ ಹೆಣ್ಮಕ್ಳು ಮನೆ ಬಂದು ಬಂದ್ ಕೆಜಿ ಕುಂತ 5 ಲಕ್ಷ ಸಾಲ ಆಗ್ಯದ. ಹ್ಯಾಂಗೆ ತೀರಿಸ್ಬೇಕು, ಹ್ಯಾಂಗೆ ಮಾಡಬೇಕು, ಮುಂದೆ ಹ್ಯಾಂಗೆ ಉಪಜೀವನ ಮಾಡಬೇಕು ಅದೇ ಟೆನ್ಷನ್ ಆಗ್ಯದ. ಈಗ ಮತ್ತು ಅವ್ರಿಗೆ ಸಾಲದವ್ರಿಗೆ ಬಂದು ಮನೆಗೆ ಹೋಲತ್ತಾರ. ದಿನ ಹೊಂಟಾರ ಮನೆಗೆ ಅವ್ರು ಏನು ಮಾಡ್ಬೇಕು, ಅವ್ರು ಎಲ್ಲಿ ತಂದು ಕೊಡ್ಬೇಕು, ಉರ್ಲು ಹಾಕೊಂಡು ಪಾಳಿ ಪರಿಸ್ಥಿತಿ ಬಂದದ. ಈ ಟೈಪ್ ಆದ್ರೆ ರೈತರು ಹ್ಯಾಂಗೆ ಮುಂದಕ್ಕೆ ಆಗ್ಬೇಕು, ಹ್ಯಾಂಗೆ ಉದಾರ ಆಗ್ಬೇಕು, ಹ್ಯಾಂಗೆ ಬದುಕಿಸ್ಬೇಕು, ಈ ಟೈಪ್ ವರ್ಷಿಗೆ ಹಂಗೆ ಹಾಕೋತಿದ್ರೆ ಹ್ಯಾಂಗೆ ಮಾಡ್ಬೇಕು ಸರ್? ಈಗೆಲ್ಲ ಇಲ್ಲಿ ಟೋಟಲಿ ಇಲ್ಲಿ 500 ಎಕರೆ ಆಸ್ತಿ ನೀರಾಗೆಲ್ಲ ಇದು ಮಾಡಿ ಮತ್ತು ರೋಗ ಬಿದ್ದು ಹೋಗ್ಯದ. ಹೋಗಿ ಸಲುವಾಗಿ ಇದಕ್ಕೆ ಏನಾರ ಪರಿಹಾರ ಕೊಡ್ಬೇಕು ಗೌರ್ಮೆಂಟ್ ಏನಾರ ಮಾಡಿ ಹೆಲ್ಪ್ ಮಾಡಿದ್ರೆ ರೈತರು ಬದುಕ್ತಾರ. ಇಲ್ದ್ರೆ ಇದಕ್ಕೆ ಏನು ಕೈ ಹಿಡಿಲಿಲ್ಲದ ರೈತರು ಹಿಂಗೆ ಆತ್ಮಹತ್ಯೆ ಜಾಸ್ತಿ ಆಗ್ತಾವ. ಹಿಂಗಾಗಿ ಇದಕ್ಕೆ ಜರ ಕಣ್ ತೆರೆದು ಗೌರ್ಮೆಂಟ್ ನೋಡ್ಬೇಕಂತ ಅಷ್ಟೇ ನಾವು ಮನವಿ ಮಾಡ್ತೀವಿ.